ನಮಸ್ಕಾರ ಸ್ನೇಹಿತರೆ, ನಮ್ಮ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಸರ್ವಶ್ರೇಷ್ಠವಾದ ವೈಕುಂಠ ಏಕಾದಶಿ ದಿವಸ ಭಗವಾನ್ ವಿಷ್ಣುವಿನ ಪೂಜೆಗೆ ಶುಭ ಸಮಯವನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈ ಒಂದು ಶುಭ ಸಮಯಗಳಲ್ಲಿ ನೀವು ಪೂಜೆಯನ್ನು ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರೋದಲ್ಲದೆ ಪಾಪಕ್ಷಯ ಹಾಗೆ ಆ ವಿಷ್ಣುವಿನ ಕೃಪೆ ಅನ್ನೋದು ದೊರೆಯುತ್ತೆ, ಮೋಕ್ಷದ ಮಾರ್ಗ ಅನ್ನೋದು ಲಭಿಸುತ್ತೆ. ನೀವು ಭಕ್ತಿಯಿಂದ ಈ ಸಮಯದಲ್ಲಿ ಪೂಜೆಯನ್ನು ಮಾಡಿದ್ದೇ ಆದಲ್ಲಿ ನಿಮ್ಮ ಪೂಜೆಗೆ ಖಂಡಿತ ಆ ಏಕಾದಶಿಯ ಫಲ ಅನ್ನೋದು ಸಂಪೂರ್ಣವಾಗಿ ದೊರೆಯುತ್ತೆ. ಈ ದಿವಸ 3 ಶುಭ ಮುಹೂರ್ತಗಳನ್ನು ಕೊಡ್ತಾ ಇದ್ದೀನಿ. ಮೊದಲನೆಯದಾಗಿ ಬ್ರಾಹ್ಮಿ ಮುಹೂರ್ತದ ಪೂಜೆ, ಅಂದರೆ ಬೆಳಗ್ಗೆ 5 ಗಂಟೆ 30 ನಿಮಿಷದಿಂದ 6 ಗಂಟೆ 20 ನಿಮಿಷದವರೆಗೂ ಕೂಡ ಒಂದು ಶುಭ ಸಮಯ ಇದೆ. ಈ ಸಮಯದಲ್ಲಿ ಕೂಡ ಪೂಜೆಯನ್ನು ಮಾಡಬಹುದು. ಆದರೆ ಏಕಾದಶಿ ತಿಥಿ ಪ್ರಾರಂಭ ಆಗ್ತಾ ಇರೋದು ಸೂರ್ಯೋದಯದ ನಂತರ, ಅಂದರೆ 7 ಗಂಟೆ 50 ನಿಮಿಷದಿಂದ ಪ್ರಾರಂಭ ಆಗ್ತಾ ಇದೆ. ಏಕಾದಶಿ ತಿಥಿಯ ಆ ಒಂದು ಸಮಯದಲ್ಲೇ ನಾವು ಪೂಜೆಯನ್ನು ಮಾಡ್ಕೊಳ್ತೀವಿ ಅನ್ನೋಂಥವರಿಗೆ ಬೆಳಗ್ಗೆ 7 ಗಂಟೆ 50 ನಿಮಿಷದಿಂದ 10 ಗಂಟೆ 30 ನಿಮಿಷದವರೆಗೂ ಕೂಡ ಅತ್ಯಂತ ಶುಭ ಸಮಯ ಇರುತ್ತೆ. ಈ ಸಮಯದಲ್ಲಿ, ಅಂದರೆ ಸೂರ್ಯೋದಯದ ನಂತರದಲ್ಲಿ ಬರುವಂಥ ಮೊದಲನೇ ಶುಭ ಸಮಯ ಇದಾಗಿರುತ್ತೆ. ಈ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಆ ವಿಷ್ಣುವಿನ ಒಂದು ಕೃಪೆ ಅನ್ನೋದು ನಿಮಗೆ ಸಿಗುತ್ತೆ. ಆದಷ್ಟು ಈ ಒಂದು ಸಮಯದಲ್ಲಿ ಪೂಜೆ ಮಾಡೋದು ಅತ್ಯಂತ ಶ್ರೇಷ್ಠ. ಇನ್ನು ಎರಡನೆಯ ಶುಭ ಮುಹೂರ್ತ, ಅಂದರೆ ಇಷ್ಟು ಬೇಗ ನಮಗೆ ಪೂಜೆಯನ್ನು, ಅಂದರೆ ಈಗ ಹೇಳಿದಂಥ ಎರಡೂ ಸಮಯದಲ್ಲೂ ಕೂಡ ಪೂಜೆಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋಂಥವ್ರಿಗೆ ಎರಡನೇ ಒಂದು ಶುಭ ಮುಹೂರ್ತ 11 ಗಂಟೆ 30 ನಿಮಿಷದಿಂದ 12 ಗಂಟೆ 30 ನಿಮಿಷ. ಇದನ್ನು ಮಧ್ಯಾಹ್ನದ ಪೂಜೆ ಅಂತಲೇ ನಾವು ಲೆಕ್ಕಕ್ಕೆ ತೆಗೆದುಕೊಳ್ಬೇಕಾಗತ್ತೆ. ನೀವು ಬೆಳಗಿನ ಎರಡೂ ಶುಭ ಸಮಯದಲ್ಲಿ ನಿಮಗೆ ಪೂಜೆಯನ್ನು ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ದ ಪಕ್ಷದಲ್ಲಿ ಈ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಬೋದು. ಈ ಒಂದು ಸಮಯ ಕೂಡ ತುಂಬಾ ಚೆನ್ನಾಗಿದೆ ನೋಡಿ. ವಿಶೇಷವಾಗಿ ಸೂರ್ಯೋದಯದ ನಂತರ ಏಕಾದಶಿ ತಿಥಿಯಲ್ಲಿ ಈ ವೈಕುಂಠ ಏಕಾದಶಿಯ ಒಂದು ಆ ವಿಷ್ಣುವಿನ ಪೂಜೆಯನ್ನು ಮಾಡ್ಕೊಳ್ಳೋದ್ರಿಂದ ಆ ಪೂಜೆಗೆ ತುಂಬಾ ಫಲಪ್ರದಕರವಾಗಿರುತ್ತೆ ಅಂತ ಶಾಸ್ತ್ರಗಳು ಹೇಳುತ್ತೆ. ಆದ್ದರಿಂದ ಈ 3 ಸಮಯಗಳಲ್ಲಿ ನೀವು ಪೂಜೆಯನ್ನು ಮಾಡ್ಕೊಳ್ಬೋದು. ಇನ್ನು ಸಂಜೆ ವೇಳೆ ಪೂಜೆಯನ್ನು ಮಾಡ್ತೀವಿ ಅನ್ನೋಂಥವರು ನೀವು ಗೋಧೂಳಿ ಸಮಯದಲ್ಲಿ ಪೂಜೆಯನ್ನು ಮಾಡಬಹುದು. ಆದರೆ ಏಕಾದಶಿ ಒಂದು ಸಂಜೆಯ ಭಾಗದವರೆಗೂ ಕಳೆದೋಗಿರೋದ್ರಿಂದ ನೀವು ಆದಷ್ಟು ಬೆಳಗಿನ ಸಮಯದಲ್ಲೇ ಈ ಏಕಾದಶಿ ಪೂಜೆಯನ್ನು, ಯಾಕೆಂದರೆ ಉಪವಾಸವನ್ನು ಮಾಡೋಂಥವ್ರು, ಉಪವಾಸ ಇದ್ದು ಪೂಜೆಯನ್ನು ಮಾಡೋಂಥವ್ರು ನೀವು ಬೆಳಗ್ಗೆ ಒಂದು ಪೂಜೆಯನ್ನು ಪ್ರಾರಂಭ ಮಾಡಲೇಬೇಕಾಗತ್ತೆ. ಆ ನಂತರದಲ್ಲಿ ಬೇಕಿದ್ರೆ ಸಂಜೆ ಎರಡನೇ ಪೂಜೆಯನ್ನು ಮಾಡ್ಕೊಳ್ಬೋದು. ನೀವು ಹಾಗೆ ಮಾಡ್ತೀವಿ, ಉಪವಾಸ ಇಲ್ಲ ಅನ್ನೋಂಥವ್ರು, ಬೆಳಗ್ಗೆ ಸಮಯ ಇಲ್ಲ ಪೂಜೆ ಮಾಡೋದಕ್ಕೆ, ಆ ರೀತಿ ಏನಾದರೂ ನಿಮಗೆ ತೊಂದರೆಗಳಿತ್ತು ಅಂದರೆ ಸಂಜೆ ಪೂಜೆಯನ್ನು ಮಾಡ್ಕೊಳ್ಬೋದು. ಉಪವಾಸ ಇದ್ದು ಪೂಜೆಯನ್ನು ಮಾಡೋರು ನೀವು ಕಡ್ಡಾಯವಾಗಿ ಬೆಳಗ್ಗೆನೇ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗತ್ತೆ. ಈ ಒಂದು ಶುಭ ಸಮಯಗಳಲ್ಲಿ ಪೂಜೆಯನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯ ಫಲಗಳು ಸಿಗತ್ತೆ. ಇನ್ನು ಈ ದಿವಸ ಪೂಜೆಯನ್ನು ಉಪವಾಸ ಇದ್ದು ಪೂಜೆಯನ್ನು ಮಾಡಿದಂಥವರು ಡಿಸೆಂಬರ್ 31ನೇ ತಾರೀಕು ದ್ವಾದಶಿ ತಿಥಿ ಪ್ರಾರಂಭವಾಗಿ 3 ಗಂಟೆಗಳು ಕಳೆದ ನಂತರದಲ್ಲಿ ನೀವು ಉಪವಾಸವನ್ನು ಪಾಲನೆ ಮಾಡಬೇಕಾಗತ್ತೆ. ಯಾಕೆಂದರೆ ಆ ಏಕಾದಶಿ ಮುಗಿದು ದ್ವಾದಶಿ ಪ್ರಾರಂಭ ಆದಮೇಲೂ ಕೂಡ ಒಂದು ಕಾಲು ದಿನಗಳವರೆಗೆ, ಅಂದರೆ ಒಂದು ಕಾಲು ಭಾಗದವರೆಗೂ ಕೂಡ ಆ ಏಕಾದಶಿಯ ಒಂದು ಪ್ರಭಾವ ಏನಿದೆ ಅದು ಇದ್ದೇ ಇರುತ್ತೆ. ಆದ್ದರಿಂದನೇ ಸಂಪೂರ್ಣವಾಗಿ ಏಕಾದಶಿ ಮುಗಿದು ದ್ವಾದಶಿ ನಂತರದಲ್ಲಿನೇ ನೀವು ಉಪವಾಸವನ್ನು ಪಾಲನೆ ಮಾಡಬೇಕಾಗತ್ತೆ. ಇನ್ನು ಹಿಂದಿನ ವಿಡಿಯೋದಲ್ಲಿ ಉಪವಾಸವನ್ನು ಯಾವಾಗ ಪ್ರಾರಂಭ ಮಾಡಿ ಯಾವಾಗ ಅಂತ್ಯ ಮಾಡಬೇಕು, ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಎಲ್ಲವನ್ನು ಕೂಡ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಬೇಕಿದ್ರೆ ಹೋಗಿ ಚೆಕ್ ಮಾಡ್ಕೊಳ್ಬೋದು. ಇನ್ನು ಈ ದಿವಸ ವೈಕುಂಠದ ದ್ವಾರ ತೆರೆದುಕೊಳ್ಳುತ್ತೆ ಅನ್ನೋ ಒಂದು ನಂಬಿಕೆ ಇರೋದ್ರಿಂದ ಈ ಒಂದು ಶುಭ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡೋದ್ರಿಂದ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗಿ ಪಾಪನಾಶ ಹಾಗೆ ಮೋಕ್ಷದ ಮಾರ್ಗ ಲಭಿಸುತ್ತೆ. ಆದ್ದರಿಂದ ಎಲ್ಲರೂ ಕೂಡ ಈ ಒಂದು ಶುಭ ಸಮಯದಲ್ಲಿ ಪೂಜೆಯನ್ನು ಮಾಡಿ ಆ ವಿಷ್ಣುವಿನ ಕೃಪೆಗೆ ಪಾತ್ರರಾಗಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ
ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.